ಗೆಲುವನ್ನು ಮಾಯೆ ಇದಷ್ಟು ಕಸ ಹೊಡಬೇಕು ಗೈಸ್. ಜನವರಿಯಿಂದ ಜೂನ್ ತನ ನಾನು ಈಗಾಗಲೇ ಏನಂತ ಕೊಟ್ಟರೆ ಅದನ್ನ ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮ ಮೆಂಬರ್ಶಿಪ್ನಾಗೆಲ್ಲ ಏನು ಜಾಯ್ನ್ ಆಗಿರಲ್ಲ ಅದರಾಗೆಲ್ಲ ಸಿಗ್ತಾವೆ ನಿಮ್ಗೆ, ಅದು ನಿಮ್ಗೆ ಗಮನಿಸ್ಬೇಕು. ನೆಕ್ಸ್ಟ್ ಈಗ ಇವತ್ತಿನ ತರಗತಿಯಲ್ಲಿ ನೋಡ್ರಿ, ನಮಗಿಲ್ಲಿ ಇಲ್ಲಿ ಪ್ರಮುಖ ಕ್ರೀಡಾಕೂಟಗಳಂತ ಐತಿ. ನಾವು ಪ್ರಮುಖ ಕ್ರೀಡಾಕೂಟಗಳ ಬಗ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿತ್ತಿಲ್ಲ. ಇದು ವಿಂಬಲ್ಡನ್ ಮೊನ್ನೆ ರೀಸೆಂಟಾಗಿ ಬಂದದೆ. ಅಂದರೆ ಈಗ ಪ್ರಮುಖ ಅಂಶಗಳಲ್ಲಿ ಸೇರಿಸಿನಿ ಇದನ್ನು. ಅಂದರೆ ವಿಂಬಲ್ಡನ್ ಮುಗಿದಿದ್ದು ಮೊನ್ನೆ ರೀಸೆಂಟ್. ಈಗ ನೆಕ್ಸ್ಟ್ ಈಗ ಜುಲೈ 19 ಇಲ್ಲ 20ನೇ ತಾರೀಕಿಗೆ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಐತೆ. ಈಗ ಅದರದ್ದು ಮತ್ತೆ ಪ್ರಮುಖ ಅಂಶಗಳಲ್ಲಿ ಸೇರ್ಸಮಂತ ಕರೆಕ್ಟಾಗಿ ಗಮನಿಸ್ಬೇಕು. ಇಲ್ಲಿ ಇವತ್ತಿನ ತರಗತಿಯಲ್ಲಿ ನೋಡ್ರಿ, ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ 2026 ನೋಡಿ. ವಿಂಬಲ್ಡನ್ ನೋಡಿ, ವಿಂಬಲ್ಡನ್ ಯಾವ ಆಟಕ್ಕೆ ಸಂಬಂಧಪಟ್ಟದ್ದು? ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದು. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಅದೂ ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದು. ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ನಡೀತಾವೆ. ಅವು ನಿಮಗೆ ಆಲ್ರೆಡಿ ತರಗತಿ ಮಾಡಿದ್ದೀನಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ, ಆಮೇಲೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ಇದು ವರ್ಷದ 3ನೇ ಗ್ರ್ಯಾಂಡ್ ಸ್ಲ್ಯಾಮು, ಮತ್ತು ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲ್ಯಾಮು, ಮತ್ತು ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲ್ಯಾಮ್ ಕೊಟ್ಟರೆ ಅದು ಅಮೆರಿಕಾ ಓಪನ್ ಟೆನ್ನಿಸ್ ಟೂರ್ನಿ ಅಂತ ಬರ್ತದೆ. ಅಂದರೆ US ಓಪನ್ ಟೆನ್ನಿಸ್ ಟೂರ್ನಿ. ಅದನ್ನು ನೋಡಮಂತ ಅದು ಬಂದಾಗ. ಈಗ ನಮಗೆ ವಿಂಬಲ್ಡನ್ನಾಗ ಏನೇನು ಬಂದ ಇಂಪಾರ್ಟೆಂಟ್. ಹಲೋ ಗೈಸ್, ಇವತ್ತು ಕರೆಂಟ್ ಅಫೇರ್ಸ್ ಬರ್ಕೊಂಡಿದ್ದ ನೋಡಿ. ಇಷ್ಟೆಲ್ಲ ನೋಟ್ ಮಾಡಿ 1.5 ತಾಸು ಕಳೀನಿ ಗೈಸ್. ಊಟ ಸಿಕ್ತು, ಮತ್ತು ಊಟ ಮಾಡ್ಬೇಕಂತಂದು ಊಟಕ್ಕೆ ಹೋದೆ. ಇಲ್ಲಿ ಹಿಡಿದು ಸ್ಟಾರ್ಟ್ ಮಾಡಿದೆ. ಹಂಗೆ ಬೆಬ್ಬಟ್ಟು ಮಾಡಬೇಕು, ಹಂಗೆ ಬರಿಬೇಕು ಎಲ್ಲ ಗೈಸ್. ಭಾಳ ಹೈರಾಣ. ಈಗ ಊಟ ಮಾಡ್ಬೇಕಂತ ಕೂತೀನಿ ನೋಡಿ ಗೈಸ್. ಎಗ್ ಮಸಾಲ ಮಾಡೀನಿ ಗೈಸ್. ಅದು ರೇಷನ್ ಅಕ್ಕಿಲೇ ಮಾಡೀನಿ. ಡೈಲಿ ನಾವು ರೇಷನ್ ಅಕ್ಕಿಲೇ ಮಾಡ್ತೇವೆ. ಬಾಸುಮತಿ ಅಕ್ಕಿ, ಸಣ್ಣ ಅಕ್ಕಿ, ಅವು ಅಕ್ಕಿ ಇವು ಅಕ್ಕಿ ಏನೂ ಇಲ್ಲ. ಅದನ್ನು ತರೋದಿಲ್ಲ ನಾನು. ರೇಷನ್ ಅಕ್ಕಿಲೇ ಸ್ವಲ್ಪ ನೀರು ಕಡಿಮೆ ಹಾಕಿ ಮಾಡಿದ್ರೆ ಮನೆಯವ್ರು ದೂರ ಐತೈತಿ ನೋಡಿ. ಎಷ್ಟು ಚಂದ ಆಗೈತಿ ಪಾನದ. ನಿಮ್ಮ ಮನೇನು ಮಾಡಿ. ಈ ರೆಸಿಪಿ ಬೇಕಂದ್ರೆ ಹೇಳಿ ಗೈಸ್, ನಾ ಹಾಕ್ತೀನಿ. ಫಾಲೋ ಮಾಡಿ ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ. ಅಲ್ಲ ಗೈಸ್, 1:30ಕ್ಕೆ ಊಟಕ್ಕೆ ಬಿಟ್ಟಿದೆ. ಈಗ 1:43 ಆಗೈತಿ ಗೈಸ್. 12 ನಿಮಿಷದಾಗ ಊಟ ಮಾಡಿ ಬಿಟ್ಟ. ಈಗ ಓದಬೇಕು ಗೈಸ್. ಮತ್ತು ಬುಕ್ಕ ನಾ PC ಟಾರ್ಗೆಟ್ ಇಟ್ಕೊಂಡೀನಿ. ನಂದು ಹೈಟ್ ಐತಿ, ಹೆಂಗಾರ ಮಾಡಿ ಪೊಲೀಸ್ ಆಗ್ಬೇಕಂದ್ರೆ ಭಾಳ ಆಸೆ ಐತಿ ಗೈಸ್. ನಾ ಸಣ್ಣಗೆ ಹಿಡಿದ್ರೂ ಅದೇ, ನಾ ಪೊಲೀಸ್ ಆಗ್ಬೇಕಂದ್ರೆ ಭಾಳ ಆಸೆ ನನಗೆ. ಅದಕ್ಕಾಗಿ ಓದಾಕತ್ತೆ. ಹಲೋ ಗೈಸ್, ಟೈಮ್ ನೋಡಿ 4 ಇನ್ನೂ ಒಂದು 20 ನಿಮಿಷ ಕಡಿಮೆ ಐತಿ. ಮಳೆ ಅಂತೂ 3ಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್. ಮಳೆ ನಿಂದ್ರಾವೈತಿ. ರಪ್ಪ ಮಳೆ ಬರಾಕತ್ತೈತಿ. ನಾವು ಇವತ್ತು ಊರಾಗ ಹೋಗ್ಬೇಕಂತ ಮಾಡಿದ್ದೀವಿ. ಯಾಕಂದ್ರೆ ತಾಯಿಗಳಿಗೆ ಸೇರು ಉಡಿಸ್ಬೇಕಂತೇಳಿ. ಅದ್ರ ಸಹ ಅಕಸ್ಮಾತ್ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಗೆದ್ದೇ ಗೆಲ್ಲುವೆವು ಒಂದು ದಿನ. ಗೆಲ್ಲಲೇಬೇಕು ಒಳ್ಳೆತನ. ನನ್ನ ಕಣ್ಣಾರೆ ನಮ್ಮ ಮನೆ ಸೋರೋದನ್ನು ನೋಡಿದ್ದೀನಿ, ನಮ್ಮಮ್ಮ ಕೂಲಿ ಮಾಡೋದನ್ನು ನೋಡಿದ್ದೀನಿ, ನಮ್ಮಪ್ಪ ಕಷ್ಟಪಡೋದನ್ನು ನೋಡಿದ್ದೀನಿ. ಇವನ್ನೆಲ್ಲ ಕಣ್ಣಾರೆ ನೋಡಿರೋ ನಾನು ಇನ್ನು ಹೇಗೆ ಹಾಳಾಗಲಿ ಮಗ.